ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ವೀರರನ್ನು ಸಾರಿ ನೋಡುವೆನು. ದುರ್ಯೋಧನ ಹಿತಾಕಾಂಕ್ಷೆಯಿಂದ ಪ್ರಾಣಗಳನ್ನು ದೃಢಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ಯೋಧರನ್ನು ನನಗೆ ತೋರಿಸು. ನಿನ್ನ ಹೆಜ್ಜೆ ಅರ್ಜುನ. ಕೌರವೇಶ್ವರ ಚಿತ್ರಗಳ ಸಹಿತವಾದ ಅಕ್ಷೋಣಿ ಸಹಿತವು ಚಂಡಮಾರುತಕ್ಕೆ ತಾಲೂಕಿದೆ. ಹಿತ್ತ ನೋಡು ಪಾಠ. ಕೌರವರು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನವನ್ನೇ ಅಶ್ವದವನಾಗಿ ಸೇನಾ ರಚನೆಯನ್ನು ವಹಿಸುತ್ತಿರುವುದು. ಅವನ ಹಿಂದೆ ಸಿಂಧುರಾಜ ಶಕುನಿ ಜಯದ್ರಥನ ಬಲಗಡೆಯಲ್ಲಿ ಒಂದೇ ವಿಧವಾದ ಅಶ್ವಾಯುಧ ಶೋಭಿತ ರಥದಲ್ಲಿ ಕುಳಿತಿರುವಗೆ ಅಶ್ವತ್ಥಾಮ. ಇತ್ತ ನೋಡುವಾಗ ಸ್ವರ್ಣಮಯವಾದ ಅಷ್ಟಾಚಿತ ಶೋಭಿತ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವಗೆ ಅಶ್ವತ್ಥಾಮನು. ನನಗೂ ನರೆಬದಿಲು ತುಂಬಿದ ಆತನ ಮಸ್ತಕದಲ್ಲಿ ವಜ್ರಖಚಿತವಾದ ಗುರವು ನೋಡು ಭಾರತ. ಭೀಷ್ಮನು ನಿನ್ನ ಪಿತಾಮಹನು. ಈಗಿನ ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷರಿಗೆ ಸೂಚಿಸಿ. ಧನ್ಯವಾದ ಭೀಷ್ಮನ್ ಕುರು ಪಿತಾಮಹ. ಇದೋ ನಿನಗೆ ವಂದಿಸಿದರು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ನನ್ನ ಜೀವನದಲ್ಲಿ ಎಂತಹ ಪವಿತ್ರವಾದ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲೆ. ಆದರೆ ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಮಿತ್ರ ಏನಂತ ಏಕೆ
ಶರೀರದಲ್ಲಿ ಕಂಪನವು ಮಾಂಸನವು ಹುಟ್ಟುತ್ತಿರುವುದು, ನಾಲಿಗೆ ಮೊಳಗುತ್ತಿರುವುದು, ಗಾಂಡಿವವು ಕಲಿತ ಕಳಚಿತು, ಕಾಲುಗಳಲ್ಲಿ ನಿಲ್ಲುವ ಪ್ರಾಣವಿಲ್ಲ. ಕೃಷ್ಣ, ನಾನು ನೋಡುತ್ತಿರುವುದಾದರೂ ಏನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ನಾಥಗಳು, ಮಿತ್ರರು. ಇವರೆಲ್ಲಷ್ಟು ಜನರ ಮನೆಗಳಲ್ಲಿ ಬರೆದ ಮುಖದ ಪವಿತ್ರ ರಕ್ತವು ಹೊಂದಿರುವುದು ಬಲೆಯ. ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ವಧಿಸಲು ನನ್ನಿಂದಾಗದು. 3 ಲೋಕದ ಸಾರ್ವಭೌಮ ಪದವಿಯ ಸಲುವಾಗಿ ನಾನೀ ಜ್ಞಾತಿ ಬದಲಿಗೆ ಗುರು ಹಿಂಸೆಗೆ ಕೈ ಹಾಕಲಾರೆನು. ರಥವನ್ನು ಹಿಂದಿರುಗಿಸಿ ಮಿತ್ರ, ನನಗೆ ಯುದ್ಧವೂ ಬೇಡ. ಅರ್ಜುನ, ಈ ವಿಷಮಾಂಸದಲ್ಲಿ ಇಂಥ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ನಾರಿಗಳಿಸುವ ಕೃಷಿಯ ತೆರೆದ ಸ್ವರ್ಗದ ಭಾಗದಲ್ಲಿ ನಿರಾಕರಿಸಿ ನರಕದ ಭಾಗವನ್ನು ಬೆಳೆಯಬೇಡ. ಆದರ್ಶ ನರಗಳಿದ್ದು ಏಡಿ ಎಂಬ ನಿಂದನೆಯನ್ನು ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧರಾಗುವ. ಭೀಷ್ಮನು ನನ್ನ ಪೂಜ್ಯ ಪಿತಾಮಹ, ಆಚಾರ್ಯ ದ್ರೋಣನು ನನಗೆ ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರು. ಪೂಜಾರರಾದ ಇವರುಗಳ ಮೇಲೆ ಬಾಣವನ್ನು ತುಳುವುದೇ. ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತ ಶಿಕ್ಷಾವೃತ್ತಿಯು ಶ್ರೇಯಸ್ಕರರು. ಬಂಧು ಬಾಂಧವರ ರಕ್ತದಿಂದ ತೊಯ್ದ ರಾಜಭೋಗವನ್ನು ಅನುಭವಿಸುವ ಇಚ್ಛೆಯು ನನಗಿಲ್ಲ. ಅಶಾಶ್ವತವಾದ ರಾಜ್ಯರೋಗಕ್ಕೊಳಗಾಗಿ ಶಾಶ್ವತವಾದ ನಾಶ ಮಾಡಲು ನನ್ನಿಂದಾಗಲಿ. ಸ್ವಜನ ವಧೆ ನನಗೆ ಸಂಬಂಧವಿಲ್ಲ. ಯಾರನ್ನು ಯಾರು ಉಳಿಸುವುದು ಅಳಿವಿಲ್ಲದ ಆತ್ಮವನ್ನು ಅಳಿವಿಲ್ಲ ಆತ್ಮವನ್ನು ಉಳಿಸುವುದು ಅಂದರೆ ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟ್ಟು ಹೊಸ ಬಟ್ಟೆ ಧರಿಸಿದಂತೆ ಆತ್ಮನು ಜೀವವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವುದು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಮೃತ ಜನ್ಮವು ಮೊದಲೇ ನಿಶ್ಚಯವಾಗಿರುವುದು. ಅನಶ್ಯಕವಾಗಿ ಆಗಬೇಕಾದವರಿಗೆ ಚಿಂತಿಸಿ ಪಡಬೇಕು. ಇದು ಕ್ಷತ್ರಿಯ ಧರ್ಮ. ನೀನು ಅಧರ್ಮವನ್ನು ಪಾಲನೆ ಮಾಡಿದರೆ ಪಾಪಕ್ಕೆ ಗುರಿಯಾಗುವೆ. ಜನಾರ್ದನ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸಬಲ್ಲುವುದು. ಉತ್ಸಾಹ ಶೈತ್ಯಾಧಿಕ್ಯದಿಂದ ಸರ್ವಾಂಗಗಳು ನಿಶ್ಚೇಷ್ಟಿತವಾಗುತ್ತಿರುವುದು ನಾನು ಹೇಳಿಲ್ಲ. ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿದೆ. ಹೇಳು, ಯುದ್ಧದ ಹೊರತಾಗಿ ಈ ಕ್ಷತ್ರಿಯನಿಗೆ ಮತ್ತಾವ ಧರ್ಮವೂ ಇಲ್ಲದೆ. ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಿಗಳನ್ನು ತ್ಯಜಿಸಬಹುದು, ಆದರೆ ಪರಧರ್ಮವು ಅನಂತಕಾಲ. ನೆನಪಿಡುವ ದಿನ ಅಜ್ಞಾನದಿಂದ ನೀನು ಧರ್ಮವಸ್ತನಾಗಬೇಡ. ದೇವ, ಈ ಯುದ್ಧದಲ್ಲಿ ನನ್ನ ಕರ್ಮವೇ ಧರ್ಮ ನಾಶವೋ ಧರ್ಮ ರಕ್ಷಣೆ ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸಿ. ಕರ್ಮವು ಮಾನವನ ಜೀವನದ ಏಕಮಾರ್ಗವೇ. ನೀನೀಗ ಕರ್ಮಗ್ರಸ್ತನಾದರೆ, ನೀನು ಕರ್ಮಗ್ರಸ್ತವನಾದರೆ ಫಲಾಫಲವನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸಿ, ಹಸ್ತಗಳನ್ನು ಧರಿಸಿ,
ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯಿರಿ. ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸುಪ್ತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನೇ ಯಾರು? ಕರ್ಮಯೋಗಿ, ಇಹ ಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಹೌದಾ? ನಾವಿಬ್ಬರು ಇಹಲೋಕದಲ್ಲಿ ಅನೇಕ ಸಾರಿ ತಿಳಿಸಿರುವುದು. ಅವುಗಳ ನೆನಪು ನನ್ನ ಅನೆಗಿರುವುದು ನಿನಗಿಲ್ಲ. ನಾನು ಜನ್ಮ ಜಲಾರಹಿತನು, ಅವ್ಯಯಾತ್ಮನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನವಾಗುವುದೋ, ಅಧರ್ಮ ಉದ್ಧಾರವಾಗುವುದೋ, ಆಗ ನಾನು ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ, ಇವೇ ನನ್ನ ಅವತಾರ ಪುರುಷಗಳು. ದೇವ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗ್ಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ಪಾಪ, ನಾನು ಮಾಯಾರೂಪಿ ದರಿದ್ರೆ ಎನಿಸಿ ಸರ್ವ ಪ್ರಪಂಚವನ್ನು ಉದರದಲ್ಲಿ ಧಾರಣ ಮಾಡುವುದು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನೂ ಕೊಡುವುದು. ನಾನು ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮವು, ಋತುಗಳಲ್ಲಿ ಪರ್ವತಗಳಲ್ಲಿ ದೇವರು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಗುರುವೂ ಆಗಿದ್ದನು. ನನ್ನ ವಿಭೂತಿಗಳು ಅಗಣ್ಯ, ಅಬೋಧ, ಅನಂತ. ಅದರಲ್ಲೊಂದು ಅಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿಗಳನ್ನು ನಡೆಯುತ್ತಿರುವುದು. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಹೊರೆಯಿತು. ಹೇ ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ಎಂತಹ ಭಯಾನಕ ರೂಪವಿದು! ಮಾನವ ಚಕ್ಷುಗಳಿಂದ ಇದನ್ನು ನೋಡಲಾರೆ. ಪ್ರಭು, ಕೈಕಾಲು ಕಂಪಿಸುತ್ತಿರುವುದು, ಸ್ಫೂರ್ತಿ ಇಲ್ಲ. ಕರುಣಾಮಯೇ, ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು. ಭಕ್ತ ಪರಾಧೀನ, ಭಕ್ತರ ಹೃದಯದಲ್ಲಿ ಆನಂದ ತರಂಗಗಳನ್ನು ಎಬ್ಬಿಸುವ ನಿನ್ನ ಸುಧಾಮಧುರವಾದ ಮಂದವಾಸವನ್ನು ತೋರು. ಗೋಪಿಕಾ ವಲ್ಲಭ, ನರನಾಚಿತ್ತ ರಂಜಕವಾದ ನಿನ್ನ ಗಂಭೀರ ಸುಹಾಸ ವದನವೆಲ್ಲಿ.
ಶೋಭಿತ ಚಕ್ರವಾದ ನನ್ನ ಸೌಮ್ಯಮೂರ್ತಿ ದರ್ಶನ ಮಾಡು. ಸಾಗರ ಮಧ್ಯದ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಾವೇ ನಡೆಯುವಂತೆ ನಿನ್ನ ಹೃದಯವು ಶಾಂತವಾಗಬೇಕು. ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ನೋಡಿಕೊಳ್ಳು. ಸುರಕ್ಷಿತವಾಗಿ ದರವನ್ನು ಮುಟ್ಟಿಸಲು ನಾನು ಕರುಣಾಧಾರನಾಗಿರುವುದು. ಅರ್ಜುನ, ತೆಗೆದುಕೋ ಧನುರ್ಬಾಣಗಳನ್ನು, ಮೊಳಗಿಸು ಸಮರಗೀತೆ.